ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಸಿ ಲೈಫ್ ಇನ್ ಕನ್ನಡ. ನಾನು ಇವತ್ತು ರುಚಿ ರುಚಿಯಾಗಿ ಹೆಸರುಬೇಳೆ ಪಾಯಸನ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಫ್ರೆಂಡ್ಸ್. ನಾನಿವತ್ತು ಹೆಸರುಬೇಳೆ ಪಾಯಸ ಮಾಡೋಕ್ಕೆ ನೋಡಿ 1 ಕಪ್ಪು ಹೆಸರುಬೇಳೆ ತಗೊಂಡಿದ್ದೀನಿ. ಹಾಗೆ ಒಂದು 3/4 ಕಪ್ ಆಗಷ್ಟು ತೆಂಗಿನಕಾಯಿನ ಈ ಥರ ಕಟ್ ಮಾಡಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ. 1 ಲೋಟದಷ್ಟು ಹಾಲು ತಗೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ, ಒಂದು ಸ್ವಲ್ಪ ಇದು ಏಲಕ್ಕಿ ಇದು ಮಾಡ್ಕೊಂಡು ಸುಲಿದಿಟ್ಕೊಂಡಿದ್ದೀನಿ, ಒಣ ದ್ರಾಕ್ಷಿ ಮತ್ತು ತುಪ್ಪ. ಈಗ ಮೊದಲು ಸ್ಟವ್ ಹಚ್ಕೊಂಡು ಒಂದು ಬಾಣಲೆಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪ ಬಿಸಿ ಆಗಿದ್ಮೇಲೆ ಅದಕ್ಕೆ ನಾನೇನು ತೆಗೆದಿಟ್ಕೊಂಡಿದ್ದೆ ಗೋಡಂಬಿ, ಆ ಗೋಡಂಬಿನ ಇದಕ್ಕೆ ಹಾಕ್ಕೊಳ್ತೀನಿ. ಸ್ವಲ್ಪ ಹಾಗೆ ಫ್ರೈ ಆಗಲಿ. ಫ್ರೈ ಆದರೆ ಸಾಕು, ತುಂಬ ಫ್ರೈ ಮಾಡಬೇಡಿ. ಇಷ್ಟು ಫ್ರೈ ಆದಮೇಲೆ ಇದನ್ನು ಒಂದು ಬೌಲ್ಗೆ ಹಾಕಿಟ್ಕೊಳ್ಳಿ. ಇದೇ ತುಪ್ಪಕ್ಕೆ ಮತ್ತು ದ್ರಾಕ್ಷಿ ಕೂಡ ಹಾಕ್ಕೊತಾ ಇದ್ದೀನಿ. ಅದನ್ನು ಅದೇ ಬೌಲ್ಗೆ ಹಾಕಿಟ್ಕೊಂಡು ಅದೇ ತುಪ್ಪದಲ್ಲಿ ನಾನೇನು ಹೆಸರುಬೇಳೆ ತೆಗೆದಿಟ್ಕೊಂಡಿದ್ದೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹೆಸರುಬೇಳೆ ಪಾಯಸ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಯಾಕೆಂದರೆ ಒಬ್ಬೊಬ್ಬರು ಕೆಲವರಿಗೆ ಹೀಟ್ ಜಾಸ್ತಿ ಆಗಿರುತ್ತೆ. ಆ ಟೈಮಲ್ಲಿ ಹೆಸರುಬೇಳೆ ಪಾಯಸನ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಅದು ಅಲ್ಲದೆ ಹೆಸರುಬೇಳೆದು ಕೋಸಂಬರಿ ಮಾಡ್ಕೊಂಡು ತಿನ್ನೋದ್ರಿಂದನೂ ತುಂಬ ಒಳ್ಳೆಯದು ಬಾಡಿಗೆ. ಯಾವಾಗ ಸೇವಿಗೆ ಪಾಯಸ ತಿನ್ನೋದಕ್ಕಿಂತ ಹೆಸರುಬೇಳೆ ಪಾಯಸ ತಿನ್ನೋದು ಏನೋ ಒಂಥರ ತುಂಬ ರುಚಿನೂ ಕೂಡ ಟೇಸ್ಟಿಯಾಗಿರುತ್ತೆ. ಅದರಿಂದ ತುಂಬ ಕಡಿಮೆ ಸಮಯದಲ್ಲೂ ಮನೆಯವರಿಗೆಲ್ಲ ಇಷ್ಟ ಆಗೋ ರೀತಿಯೇ ಮಾಡ್ಕೊಂಡು ತಿನ್ಬೋದು. ಫ್ರೈ ಆಗ್ತಾ ಇದೆ. ಫ್ರೈ ಆಗೋದು ಒಂದು ಫ್ಲೇವರೇ ಒಂದು ಬೇರೆ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಫ್ರೈ ಮಾಡ್ತಾ ಇರುವಾಗಲೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಆಲ್ಮೋಸ್ಟ್ ಎಲ್ಲರೂ ಪಾಯಸ ಮಾಡ್ತೀರಿ, ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಆಯಿತಾ. ನನ್ನ ಟೇಸ್ಟು ಸ್ವಲ್ಪ ನೀವು ಟೇಸ್ಟ್ ಮಾಡಿ ರುಚಿ ಹೇಗಿದೆ ಅಂತ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೀವು ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದಷ್ಟು ನನಗೂ ಒಂದು ಇದಿರುತ್ತೆ. ಯಾಕೆಂದರೆ ಇನ್ನೂ ನಾನು ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡಬೇಕು ಅಂತ ಒಂದು ಕುತೂಹಲ ಬರುತ್ತೆ. ಅದರಿಂದ ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲ್ಮೋಸ್ಟು ಒಂದು ಗೋಲ್ಡನ್ ಶೇಡಿಗೆ ಬರ್ತಾ ಇದೆ. ಎಷ್ಟು
ಬರುತ್ತೆ ನೋಡಿ. ಸಾಕು, ಇಷ್ಟು ಬಂದರೆ ಸಾಕು. ಇವಾಗ ಇದನ್ನು ನಾನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಇದನ್ನು ಡೈರೆಕ್ಟಾಗಿ ಒಂದು ಕುಕ್ಕರ್ಗೆ ಹಾಕ್ತೀನಿ. ಅದಕ್ಕೆ ಸ್ವಲ್ಪ ನೀರು ಸೇರಿಸಿ, ಒಂದು ಸ್ವಲ್ಪ ನಿಮಗೆ ಎಷ್ಟು ನೀರು ಬೇಕು ನೋಡ್ಕೊಳ್ಳಿ, ಅಷ್ಟು ನೀರು ಸೇರಿಸಿ ಒಂದು 2 ವಿಷಲ್ ಹೊಡಿಸ್ತೀನಿ. 2 ವಿಷಲ್ ಹೊಡಿಸ್ಕೊಂಡು ಮತ್ತೆ ನಾನು ಬೇಳೆನ ವಿಷಲ್ಗೆ ಇಟ್ಕೊಂಡಿದ್ದೀನಿ. ಅಷ್ಟರೊಳಗೆ ನಾನು ಏನು ಬೆಲ್ಲ ತೆಗೆದಿಟ್ಕೊಂಡಿದ್ದೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸಿ ಅದನ್ನು ಸ್ವಲ್ಪ ಕರ್ಗಕ್ಕೆ ಇಟ್ಬಿಡೋಣ. ಅಷ್ಟರೊಳಗೆ ಅದೂ ರೆಡಿ ಆಗುತ್ತೆ. ಇದನ್ನು ಕರ್ಗಕ್ಕೆ ಒಂದು ಸ್ಟವ್ನಲ್ಲಿ ಇಟ್ಕೊತೀನಿ. ಇನ್ನೊಂದು ಕಡೆ ನಾನೇನು ತೆಂಗಿನಕಾಯಿ ತೆಗೆದಿಟ್ಕೊಂಡಿದ್ದೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿನೂ ಸೇರಿಸಿ, ಏಲಕ್ಕಿ ಏನು ತೆಗೆದಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ಕೊಂಡು, ಇದು ಹಾಗೆ ಬಾಯಿಗೆ ಸಿಕ್ಕರೂ ನಂಗೆ ಚೆನ್ನಾಗಿರೋದಿಲ್ಲ, ಅದರಿಂದಾಗಿ ಇದ್ರ ಜೊತೆಗೇ ನಾನು ಮಿಕ್ಸಿ ಮಾಡ್ಕೊಬಿಡ್ತೀನಿ. ಸ್ವಲ್ಪ ನೀರು ಸೇರಿಸಿ, ತುಂಬ ನಯಸ್ ಮಾಡಬೇಡಿ, ಸ್ವಲ್ಪ ರಫಾಗಿ ಅದನ್ನು ರುಬ್ಕೊಂಬಂದ್ಬಿಡ್ತೀನಿ. ಎಲ್ಲ ಕೆಲಸ ಅದ್ರ ಜೊತೆಯಲ್ಲೇ ಆಗಿಬಿಡುತ್ತೆ ನೋಡಿ. ಬೆಲ್ಲ ಕರಗ್ತಾ ಇದೆ, ಅದು ಚೆನ್ನಾಗಿ ಕರಲಿ. ನಾನು ಬೆಲ್ಲನೇ ಯಾಕೆ ಈ ರೀತಿ ಕರಗಿಸ್ಕೊತೀನಿ ಅಂದರೆ ಸೊ ಅದರಲ್ಲಿರೋ ವೇಸ್ಟ್ ಅದೇನಿದೆ ಅದನ್ನ ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೋಬೋದು. ಅದರಿಂದ ನೋಡಿ ಈಗ ವಿಶಿಲ ಆಗಿದೆ ಇದು. ಇದನ್ನು ತೆಕ್ಕೊಳ್ಳೋಣ. ನೋಡಿ ಬೆಂದಿದೆ, ಚೆನ್ನಾಗಿ ಬೆಂದಿದೆ ನೋಡಿ, ಈ ರೀತಿ ಬೆಂದಿದೆ ನೋಡಿ. ನಿಮಗೆ ಸ್ಮ್ಯಾಶ್ ಬೇಕು ಅಂದರೆ ಸ್ಮ್ಯಾಶ್ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ಬೇಳೆ ಸಿಗಬೇಕು ಅನ್ನೋರು ಅದೇ ರೀತಿನೇ ಇಟ್ಕೊಳ್ಳಿ. ಈಗ ಚೆನ್ನಾಗಿ ಬೇಳೆ ಬೆಂದಿದೆ ನೋಡಿ. ಈ ಥರ ಬೇಳೆ ನೋಡಿ, ಬೇಳೆ ಬೆಂದಿದೆ. ಇದಕ್ಕೆ ನಾವೀಗ ಬೆಲ್ಲನ ಪಾಕ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೋಡಿ ಇದರಲ್ಲಿ ಎಷ್ಟು ಕಸಗಳಿರುತ್ತೆ ನೋಡಿ, ಅದರಿಂದ ಫಿಲ್ಟ್ರ್ ಮಾಡ್ಕೊಬೇಕು, ಇಲ್ಲಾಂದರೆ ಹೊಟ್ಟೊಳಗೆ ಹೋಗುತ್ತೆ. ಯಾವಾಗಲೂ ತಿನ್ನೋ ಆಹಾರ ಹೆಲ್ದಿಯಾಗಿರಬೇಕು ಅಂತಲೇ ನಾವು ಇಷ್ಟಪಡ್ತೀವಲ್ಲ, ಅದರಿಂದ. ಮತ್ತು ನಾನು ತೆಂಗಿನಕಾಯಿನ ರುಬ್ಕೊಂಡಿದ್ದೆ ನೋಡಿ, ಇದನ್ನು ಕೂಡ ಇದಕ್ಕೇ ಹಾಕ್ಕೊತೀನಿ. ಇದಕ್ಕೆ ಹಾಕ್ಕೊಂಡು ಒಂದು ಲೋಟ ಹಾಲು ಏನೆತ್ತಿಟ್ಟಿದ್ದೆ ಈ ಹಾಲು ಕೂಡ ಇದಕ್ಕೆ ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ನೋಡ್ಕೊಳ್ಳಿ ಎಷ್ಟು ತೆಳ್ಳಗೆ ಬೇಕಾ ಗಟ್ಟಿ ಇರಬೇಕಾ, ಅದು ಒಬ್ಬೊಬ್ಬರು ಒಂದೊಂದು ರೀತಿ ಇಷ್ಟಪಡ್ತೀರ. ಒಬ್ಬರು ತೆಳ್ಳಗಿರಬೇಕು ಅಂತ ಇಷ್ಟಪಡ್ತೀರಾ, ಕೆಲವರು ಗಟ್ಟಿನೇ ಇರಬೇಕು ಅಂತ ಇಷ್ಟಪಡ್ತೀರಾ. ಅದು ನಿಮ್ಮ ಚೂಸ್, ನೀವು ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೊಳ್ಳಿ. ಇವಾಗನೇ ನಿಮಗೆ ಬೆಲ್ಲ ಸಾಕಾ, ಇಷ್ಟು ಸ್ವೀಟ್ ಸಾಕಾ, ಇಲ್ಲ ಬೇಕು ಅಂದರೆ ಬೇಕಾದ್ರೆ ಶುಗರ್ ಆ್ಯಡ್ ಮಾಡ್ಕೊಳ್ಳೋದ್ರು ಮಾಡ್ಕೋಬೋದು, ಇಲ್ಲಾಂದರೆ ಬೆಲ್ಲನೇ ಇದಕ್ಕೆ ಹಾಕ್ಕೊಳ್ಳೋದ್ರು ಹಾಕೋಬೋದು. ಮತ್ತು ನಾನು ತುಂಬ ಸ್ವೀಟ್ ಏನು ಮಾಡಲ್ಲ, ಅದರಿಂದಾಗಿ ನನಗಿಷ್ಟು ಸಾಕು. ಇದನ್ನು ನಾನು ಈಗ ಸ್ಟವ್ನಲ್ಲಿ ಕುದಿಲಿಕ್ಕೆ ಇಟ್ಕೊತೀನಿ. ನಾನು ಇದನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನು ಆದಷ್ಟು ಸ್ವಲ್ಪ ಕುದಿತಾ ಬರುವಾಗ ಕೈ ತಿರುಗಿಸ್ತಾನೆ ಇರಬೇಕು. ಇದರಿಂದ ಈ ಥರ ಏನಿದೆ ಇದನ್ನು ಹೀಗೆ ಸ್ವಲ್ಪ ಮಿಕ್ಸಪ್ ಮಾಡ್ತಾ ಬನ್ನಿ, ಯಾಕೆಂದರೆ ಇದು ಹೆಸರುಬೇಳೆ ಬೇಗ ತಾಳ ಹಿಡಿಯುತ್ತೆ. ಅದು ಅಲ್ಲದೆ ಮತ್ತೆ ಇದಕ್ಕೆ ಏನು ಮುಚ್ಚಲಿಕ್ಕೆ ಹೋಗಬೇಡಿ. ಮುಚ್ಚಿದ್ರೆ ಅದು ತುಂಬ ಉಕ್ಕಿ ಬಂದ್ಬಿಟ್ಟು ಫುಲ್ಲು ಸ್ಟವ್ವಲ್ಲೇ ಇದೆ, ಮತ್ತೆ ನಿಮ್ಗೆ ಅದೊಂದು ಕೆಲಸ ಆಗುತ್ತೆ. ನಿಮ್ಗೆ ಆಲ್ಮೋಸ್ಟ್ ಗೊತ್ತೇ ಇದೆ, ಲೇಡೀಸ್ಗೆ ತುಂಬ ಕೆಲಸ ಇರುತ್ತೆ. ಆ ಕಿಚನ್ಗೆ ಅದು ಯೂಸ್ ಮಾಡೋ ಸ್ಟವ್ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಇರುತ್ತೆ. ಆದ್ದರಿಂದ ಮುಚ್ಚಲಿಕ್ಕೆ ಹೋಗಬೇಡಿ. ಆದಷ್ಟು ಈಗ ಒಪ್ಪಣೆ ಬಿಟ್ಟು ನೀವು ಇಲ್ಲೇ ನಿಂತ್ಕೊಳ್ಳಿ. ಆಗ ಅದನ್ನು ಸ್ವಲ್ಪ ಪಾಯಸ ಆಗೋವರೆಗೂ ಇದ್ರ ಹತ್ರ ಇಟ್ಬಿಡಿ. ಯಾಕಂದರೆ ಅದು ಕುದಿವಾಗ ಸ್ವಲ್ಪ ಕೈ ತಿರುಗಿಸ್ತಾ ಇದ್ಬಿಡಿ, ಹೀಗೆ ಅದು ತಳ ಹಿಡಿಯಲ್ಲ. ಹಾಗೆ ಕುದೀಲಿ.
ನೋಡಿ ಕುದೀತಾ ಇದೆ. ಈ ಥರ ಕುದೀತಾ ಬರೋವಾಗ ಸ್ವಲ್ಪ ಸ್ಟವ್ ಉರಿಗೆ ಸ್ವಲ್ಪ ಕಮ್ಮಿ ಮಾಡ್ಕೊಬಿಡಿ, ಇಲ್ಲಾಂದರೆ ಫುಲ್ ಇದಾಗ್ಬಿಡುತ್ತೆ. ಎಷ್ಟು ಕುದೀತಾ ಇರುವಾಗ ಇವಾಗ ನಾನೇನು ಗೋಡಂಬಿ ಮತ್ತು ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಹುರ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳಿ. ನಿಮ್ಗೆ ಇನ್ನು ಸ್ವಲ್ಪ ತುಪ್ಪ ಬೇಕು ಅಂದರೆ ಮೇಲೆ ಹಾಕ್ಕೊಳ್ಳಿ, ಆಗ ಟೇಸ್ಟು ಚೆನ್ನಾಗೇ ಇರುತ್ತೆ. ನಾನು ಆಲ್ಮೋಸ್ಟ್ ತುಪ್ಪ ಹಾಕಿದ್ದೀನಿ, ಅದರಿಂದ ಮತ್ತೆ ಹಾಕಲ್ಲ. ಇನ್ನೊಂದು 2 ನಿಮಿಷ ಕುದಿಲಿಕ್ಕೆ ಬಿಡಿ. ಹಾಗೇ ನೋಡಿ ಪಾಯಸ ರೆಡಿ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ಎಷ್ಟು ಈಸಿಯಾಗಿ ಪಾಯಸ ಮಾಡ್ಕೋಬೋದಲ್ಲ. ನೋಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ. ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್. ಲವ್ ಯು ಆಲ್.